ಕಸ ಹೊಡತೈತಿ ಯಾವ ಯಾವ ನನ್ನ ಹೆಂಡತಿ ಕಸ ಹೊಡತೈತಿ ನಿಮ್ ಮನೆಗೆ ಏನ್ ಮಾಡ್ತೀವಿ ಹುಡುಕ ಬಾ ನೀನ್ ಕಸ ಸುಮ್ ತಿನ್ನಬೇಕು ನೀವು ಇಷ್ಟೊಂದ್ ಬಾಂಡೆ ಮತ್ತ ನನ್ನ ಹೆಂಡತಿ ತಿಕ್ಲಕಚ್ಚಿ ಅಂತೀನಿ ಮತ್ತ ನನ್ನ ಹೆಂಡತಿ ಕೈ ಸೈದ್ ಹೋಗ್ತಾವ್ ಅವ್ ಮಕ್ಳು ಬಾಂಡೆ ಚಂದ ತಿಕ್ಕು ನೀನು ಅವ್ರಿಗೆ ಏನೋ ಚಕೋಬೇಡ ಅತ್ತಿ ಕಿವಿ ತೊಳಿ ಯಾಕೆ ಕೂತಿ ನಿನ್ ಸಂಬಂಧ ದಾರಿ ಕಾಯ್ತಿದ್ದಾನೆ. ಹೌದಾ ನಾನು ಏನ್ ತಿಂತಲ್ಲ ಮಲ್ಕೊಂಡಾಳ ಬೇಡ ಮಲ್ಕೊಂಡಾಡ ಊಟ ಊಟ ಮಾಡ್ಯಾರಪ್ಪ ಊಟ ಮಾಡಿ ಮಲ್ಕೊಂಡ ನಾನು ನಿನ್ ಸಂಬಂಧ ದಾರಿ ಕಾಯ್ಕೊಂಡು ಕುಂತಿದ್ದೆ. ಊಟ ಮಾಡಿ ಮಲ್ಕೊಂಡ ಊಟ ಮಾಡಿ ಮಲ್ಕೊಂಡ ನೀವು ಕೂಡ ತಿನ್ನಾಕತ್ತೀನಿ ಬೇಡ ಈಗ ಮಲ್ಕೊಂಡ ಮಾಡ್ತೀನಿ ಊಟ ಮಾಡ್ತೀನಿ ನಾವು ಮತ್ತೆ ದೇವಸ್ ಟೈಮ್ ಹತ್ತಲ್ಲೋ ಅಣ್ಣ ಮನೆಗೆ ಹೋಗ್ತೀನಪ್ಪ ಅಣ್ಣ. ಯಾಕಪ್ಪ ಏನಾಯ್ತು ಕುಂದ್ರಿ ಆ ನಿಮಿಷ ಇಲ್ಲ ಅಣ್ಣ ನಮ್ಮ ಅವ್ವ ಹಂಗೆ ಕೂತಿರ್ತಾಳೆ ನಾ ಹೋಗ್ಲಾರ್ದೆ ಊಟನೇ ಮಾಡೋದಿಲ್ಲಕಿ ನಾ ಹೋದ್ ಕೂಡಲೇ ಊಟ ಮಾಡ್ತಾಳೆ ನಾ ಹೋಗಿ ಬರ್ತೀನಿ. ನಿಮಿಷ ಕುಂದ್ರು ಇಲ್ಲ ಮತ್ ನಮ್ಮ ಅವ್ವ ಹಂಗೆ ಕೂತಿರ್ತಾಳೆ ಹೋಗಿ ನಾ ಊಟ ಮಾಡಿ ಮಕ್ಕೋತೀನಿ ನೀವು ಹೋಗಿ ಬರ್ತೀನಿ ನಾ ಏನಪ್ಪ ಮತ್ ನಾಳೆ ಬೆಟ್ಟ ಹೋಗ್ ಬರ್ತೀರಿ. ನಾನು ಬರ್ತೀನಿ 10:30 ಟೈಮ್ ನಮ್ಮ ಅವನು ಕಾಯ್ಕೋತ ಕೂತಿರ್ತಾನೆ ನನ್ನ ಸಲುವಾಗಿ ಅಲ್ಲಿ. ಅಲ್ಲ ಒಂದ್ 2 ನಿಮಿಷ ಕುತ್ಕೋರು ಯಾಕ್ರೋ ಹಿಂಗೆ ಹೋಗ್ತಿರೋ ಇಲ್ದು ನಮ್ಮ ಅವ್ನ ನೆಶಿನಾಗ ಇದಕ್ಕೆ ಎದ್ದಿರ್ತಾ ಎದ್ದು ಅಡಿಗೆ ಮಾಡಿ ಕೆಲ್ಸಕ್ಕೆ ಹೋಗಿದ್ದ ಅನ್ನೋದು ಬಂದಿರ್ತಾ ಯಾಕಂದ್ರೆ ಆಕಿಗೂ ಹಸುವಾಗಿರ್ತದ ನನಗೂ ಹಸುವಾಗೈತಿ ಪಾಪ ಕಾಯ್ಕೋತ ಕೂತಿರ್ತಾಳೆ ನಮ್ಮವ್ವ ಅದ್ರ ಸಲ ಹೋಗಿ ಬರ್ತೀನಿ ದೋಸ್ತ. ಅಲ್ರೋ ದೋಸ್ತರ ಹಿಂಗ್ ಹೋದ್ರೆ ಹೆಂಗೋ ಒಂದ್ 2 ನಿಮಿಷ ನಾ ಮನ್ಯಾಗ ಹೆಂಡತಿ ಕಾಟ ಸಂಸಾರ ಕಾಟ ಆಗೈತಿ ಒಂದ್ 2 ನಿಮಿಷ ನಿಮ್ ಜೊತೆ ಕುಂತು ಸ್ವಲ್ಪ ಒಂದು ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಬಂದಿರ್ತೀನಿ ಹಂಗೆ ಓಡೋಗ್ತಿರಲ್ಲ. ಅಲ್ ದೋಸ್ತ ಲಗ್ನಾಗ 3 ತಿಂಗಳು ನಾವು ನೋಡ ಫೋನ್ ಹಚ್ಚಿದ್ರೆ ಹೊರಗೆ ಬಂದಿಲ್ಲ ಈಗ ಮನಿ ಬೇಸರ ಆಯ್ತಾ ನೀ ಹಿಡಿಜಲ್ದಿ ಏನ್ ಹೇಳ ನನ್ ಕತಿ ಮದುವೆ ಆದಾಗ ಹೊಸರಾಗ ಗಾಡಿ ಬಾ ಚಂದ ಇರ್ತೈತಿ ಈಜಿಯಾಗಿ ಹೊಡಿಬೋದು ಅವ್ 2 ಟೈರ್ ಅದಾವಲ್ಲ ಸೊಯ್ದಾಗ ಗೊತ್ತಾಗೋದು ಆ ಗಾಡಿ ಮಹತ್ವ ಏನು ಅಂತ ಗೊತ್ತೇನ್ ದೋಸ್ತ ಇನ್ನೂ ಮದ್ವೆ ಆಗಿಲ್ಲ ಮದ್ವೆ ಆದ್ಮೇಲೆ ಎಲ್ಲಾ ಗೊತ್ತಾಕೈತಿ ಅವಾಗ ಮನಿ ಎಲ್ಲ ಮಶಾಣ ಕೂಡ ವಜ್ಜೆ ಆಗಿರ್ತದ ನಮ್ಮ ತಲೆ ಮ್ಯಾಗ ಅಷ್ಟ್ ಕಷ್ಟ ಆಗತ್ತದ ದೋಸ್ತ ಮದ್ವೆ ಆದ್ಮೇಲೆ. ದೋಸ್ತ ಟೈಮರ 11 ಬಂದದ ನಮ್ಮವ್ವ ಅಣ್ಣ ನನಗೋಸ್ಕರ ಕಾಯ್ಕೋತ್ ಕೂತಿರ್ತಾವ ಉಪವಾಸ ಕೂತಿರ್ತಾವ ನನಗೂ ಹಸುವಾಗೈತಿ ನಮ್ಮವ್ವ ಹಸುವಾಗಿರ್ತದ
ಹೋಗಿ ಊಟ ಮಾಡ್ತೇನೆ ನಾನು. ಬರ್ತೇನೆ, ಗುಡ್ ನೈಟ್. ನೀನು ಮನೆಗೆ ಹೋಗಿ, ನಿಮ್ಮ ಕಾಯ್ಕೋತ್ ಕೂತಿರ್ತಾಳ. ಬರ್ತೇನೆ, ಗುಡ್ ನೈಟ್. ಇಷ್ಟೊಂದ್ ಬಾಂಡೆ ಮತ್ತ ನಾನು ಹೆಂಡತಿ ತಿಕ್ಕಲಾಗಚ್ಚಿ ಅಂತೀನಿ. ಮತ್ತ ನನ್ನ ಹೆಂಡತಿ ಕೈ ಸೈದ್ ಹೋಗ್ತಾವ. ಆಯ್ತು ಅವ್ ಒಟ್ಟು ಬಾಂಡೆ ಚಂದ ತಿಕ್ಕು ನೀನು. ಅವ್ರಿಗೆ ಏನೋ ಹಚ್ಚಕೋಬೇಡ. ಹಾ ತಿಕ್ತೀನಿ ಮೇಡಮ್. ಅಲ್ಲ, ಇವ್ರು ಎಷ್ಟು ಚಲೋ ನೋಡ್ಕೋತಾರ ತಮ್ಮ ತಾಯಿನ. ನಾನ್ ಯಾಕಪ್ಪ ಪಾಪಿ ನಮ್ಮ ತಾಯಿ ಚಲೋ ನೋಡ್ಕೋಕ್ ಆಗೋಲ್ದು? ಹಾ, ನಗ್ನಾಗ ಬರೀ 3 ತಿಂಗಳಾಗ್ಯದ. ಅಷ್ಟು ನಮ್ಮ ತಾಯಿಗೆ ನಾನು ಭಾಳ ಕಷ್ಟ ಕೊಡಾಕತ್ತೀನಿ. ಬೆಟ್ಟ ಒಗಿಲಕ್ ಹಚ್ತೀನಿ, ಕಸ ಮುಸುರಿ ತಿಕ್ಲಕ್ ಹಚ್ತೀನಿ, ಕಸ ಹೊಡಲಕ್ ಹಚ್ತೀನಿ. ಎಷ್ಟು ಕಷ್ಟ ಕೊಡಾಕತ್ತೀನಪ್ಪ. ನಮ್ಮ ಹೆಂಡತಿ ಬಂದ್ 3 ತಿಂಗಳಾಗ್ಯದ, ಆಕಿ ನೋಡ್ರಿ ಅಷ್ಟು ಜೀವ ಮಾಡ್ತೀನಿ. ಯಾಕೆ ಈ ರೀತಿ ಮೆಂಟಾಲಿಟಿ ನನ್ನ ತಲೆ ಬರಾಕತ್ತದ? ಹೆಂಡತಿ ಬಂಗಾರ ಆಗ್ಬಿಟ್ಲಾ? ನಮ್ಮ ತಾಯಿ ಏನಿಲ್ವಾ? 9 ತಿಂಗಳು ಹೊಟ್ಟೆಗೂ ಇಟ್ಕೊಂಡು ಒತ್ತು ಎತ್ತಿ ಕಷ್ಟ ನೋವು ಬಿಸಿಲು ಗಾಳಿ ಮಳೆ ಅಲ್ಲದೆ ದುಡಿದು ನಮ್ಗೆ ತಂದು ಹಾಕಿರ್ತಾಳ. ನಮ್ಮ ತಾಯಿ ಸ್ವಲ್ಪ ಬೆಲೆ ಕೊಡಲ್ಲ ನಾವು. ಹೆಂಡತಿ ಬಂದಳ ಅಂದಮೇಲೆ ನಮ್ಮ ತಾಯಿ ಕ್ಯಾರೇ ಮಾಡಲ್ಲ, ನಾವು ಯೋಚನೆ ಸುದಿಕೆ ಮಾಡಲ್ಲ. ಅದಕ್ಕೆ ಹೇಳೋದು ತಾಯಿ ಯಾವತ್ತು ದೊಡ್ಡವಳು ಅಂತ. ಅವು ತಾಯಿದ ಮಹತ್ವ ನಮಗ ಆಮೇಲೆ ಅರ್ಥ ಆಗ್ತದಂತ. ನಾವು ದೊಡ್ಡವ್ರು ಹೇಳ್ಯಾರ, ತಪ್ಪಾಯ್ತವ. ಇನ್ ಮುಂದಾದ್ರೂ ನಾನು ನಿನ್ನ ಚಲೋ ನೋಡ್ಕೋತೀನಿ. ನಿನ್ನ ಕಾಲು ಹಿಡ್ಕೊಂಡು ಕ್ಷಮೆ ಕೇಳ್ಬೇಕನ್ನೋ ಯೋಗ್ಯತೆ ನನಗಿಲ್ಲವ. ನಾನು ಅಷ್ಟು ಪಾಪಿಯಾಗಿನಿ. ನೀ ನನಗೋಸ್ಕರ ಕಾಯ್ದು ಊಟ ಕೊಟ್ಟೆಲ್ಲ, ಅವಾಗೇ ಗೊತ್ತಾಯ್ತು ನೀನು ಎಂತ ದೇವ್ರು ಅಂತ. ನನ್ನ ಪಾಲಿಗೆ ನೀನೇ ನನ್ನ ದೇವ್ರು. ತಪ್ಪಾಯ್ತವ.